ಈ ಆಕಾಶಕಾಯ ಏನಿದು ವಿಶ್ವ ಅಂತ ಇಮ್ಯಾಜಿನ್ ಮಾಡ್ತಿದೀವಲ್ಲ, ಅತಿ ಸಾಂದ್ರ ಆಕಾಶಕಾಯವಾಗಿ ಸಂಕುಚಿತ ಆಗಿದೆ ಅಂತಂದ್ರೆ ಇಟ್ ಈಸ್ ಕ್ಲೋಸ್ ಟು ಆನ್ ಆಟಮ್ ಲೆವೆಲ್ ಅಂತ ಹೇಳ್ತಿದ್ದಾನೆ. ಕ್ಯಾನ್ ಯು ಇಮ್ಯಾಜಿನ್ ವಾಟ್ ಐ ಆಮ್ ಸೇಯಿಂಗ್? ಈಗೇನು ವಿಶ್ವದೊಳಗ ಹಲವಾರು ಶತಕೋಟಿ ಗ್ಯಾಲಾಕ್ಸಿಗಳ ಶತಕೋಟಿ ನಕ್ಷತ್ರಗಳ ಎಲ್ಲಾ ಎಷ್ಟ್ರ ಒಳಗಿತ್ತಂದ್ರೆ ಒಂದು ಆಟಮದ ಒಳಗ ಅನ್ನೋ ರೀತಿ ಒಳಗೆ ಒತ್ತಿತ್ತಂತದ್ದು. ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಅದಕ್ಕೆ ಸಿಂಗ್ಯುಲಾರಿಟಿ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಓಕೆ, ಒಂದು ಸಣ್ಣ ಅಣುದ ರೀತಿ ಒಳಗ ಅಷ್ಟು ಸಾಂದ್ರವಾಗಿ ಸಂಕುಚಿತಗೊಂಡಿತ್ತು. ಇಟ್ ಇಸ್ ಡಿಫಿಕಲ್ಟ್ ಇಮ್ಯಾಜಿನ್, ಬಟ್ ದಟ್ಸ್ ವಾಟ್ ಥಿಯರಿ ಸೇಸ್ ಅಂಡ್ ದಟ್ಸ್ ವಾಟ್ ಇವನ್ ಮೋಸ್ಟ್ ಆಫ್ ದ ಫಿಸಿಕ್ಸ್ ಸೈಂಟಿಸ್ಟ್ ಎಕ್ಸೆಪ್ಟ್ ಇಟ್. ಅಷ್ಟು ಸಣ್ಣ ಆಕಾಶಕಾಯ ಅಂದ್ರೆ ಅದು ಹೆಂಗಿರ್ಬೋದು ಅಂತಂದ್ರೆ ಈ ಸೂಜಿ ಮುಂದಿನ ತುದಿ ಇರುತ್ತಲ್ಲ ಅಷ್ಟು ಸಣ್ಣದಂತ ಇಮ್ಯಾಜಿನ್ ಮಾಡ್ಬೋದು, ಅಥವಾ ಅದಕ್ಕಿಂತ ಸಣ್ಣದಂತ ಅನ್ಬೋದು, ಅಷ್ಟು ಸಾಂದ್ರ ಆಗಿತ್ತು. ಬಟ್ ಈ ಫೇಸ್ ಒಳಗೆ ಇದ್ರ ಮುಂದೆ ಈ ಆಕಾಶಕಾಯಕ್ಕೆ ಸಂಕುಚಿತಗೊಳ್ಳೋದಕ್ಕಂತೂ ಇನ್ನು ಪಾಸಿಬಿಲಿಟಿ ಇಲ್ಲ. ಇಟ್ ಹ್ಯಾಸ್ ಕಾಂಟ್ರಾಕ್ಟೆಡ್ ಟು ಇಟ್ಸ್ ಗ್ರೇಟೆಸ್ಟ್ ಎಕ್ಸ್ಟೆಂಟ್. ಬಿಯಾಂಡ್ ಇಟ್ ಇಟ್ ಕ್ಯಾನಾಟ್ ಕಾಂಟ್ರಾಕ್ಟ್. ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಸೊ ಅಟ್ ದಟ್ ಮೂಮೆಂಟ್ ಟಿಲ್ ನೌ ವಾಟ್ ಎವರ್ ದ ಹೀಟ್ ಎನರ್ಜಿ ಅಕ್ಯುಮುಲೇಟೆಡ್ ಓವರ್ಕೇಮ್ ಇಟ್ಸ್ ಗ್ರಾವಿಟಿ. ಇಲ್ಲಿವರೆಗೂ ಯಾಕಂದ್ರೆ ಇದು ಗುರುತ್ವದ ಪ್ರಭಾವ ನಿತ್ಯ. ಈಗ ಶಾಖ ಹೆಚ್ಚಾಕೋತ್ ಬಂದಿತ್ತಲ್ಲ, ಇನ್ ಶಾಖ ಹೊರಗೆ ಹೋಗ್ಬೇಕಲ್ಲ ಈಗ ಅಲ್ಟಿಮೇಟ್ಲಿ. ಗ್ರಾವಿಟಿ ವಾಸ್ ಎ ಡ್ರಾಗಿಂಗ್, ಸೊ ಇಟ್ ಕಾಂಟ್ರಾಕ್ಟೆಡ್. That at that moment when it is unable to contract further, heat has to come out now immediately. So that's what he says, that at this moment ಅಂದ್ರೆ ಈ ಹಂತದ ಒಳಗೆ ಯಾವಾಗ ಇದು ಇನ್ನು ಸಂಕುಚಿತಗೊಳ್ಳಕ್ಕೆ ಪಾಸಿಬಿಲಿಟಿ ಇಲ್ಲ ಅನ್ನೋ ಹಂತ ಬಂದಿದೆಯಲ್ಲ, ಈ ಅವಧಿಯಲ್ಲಿ ಉಷ್ಣತೆ ಅಥವಾ ಶಾಖ ಗುರುತ್ವದಿಂದ ವಿಮೋಚನೆಗೊಂಡ ಒಮ್ಮೆಗೆ ಹೊರಗೆ ಬಂತಂತ ಹೇಳ್ತಾನೆ. ದ ಎನರ್ಜಿ ಟ್ರೈ ಟು ಕಮ್ ಔಟ್ ಇನ್ಸ್ಟಂಟ್ಲಿ. ಆ ಇನ್ಸ್ಟಂಟ್ ಆಗಿ ಅಂದ್ರೆ ಕ್ಷಣಾರ್ಧ ಒಳಗೆ ಅನ್ಬೋದು, ಒಮ್ಮೆಗೆ ಹಿಂಗ್ ಹೊರಗೆ ಬರಕ್ ಟ್ರೈ ಮಾಡಿದೆ. ಸಡನ್ ಆಗಿ ಹೊರಗೆ ಬರ್ಬೇಕಾದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಈ ಆಬ್ಜೆಕ್ಟ್ ಏನಾಗಿದೆ, ಎಕ್ಸ್ಪ್ಲೋಡ್ ಆಗ್ಬಿಟ್ಟು ಇಟ್ ಎಕ್ಸ್ಪ್ಲೋಡೆಡ್ ಆಸ್ ಇಫ್ ಲೈಕ್ ಆಟಮ್ ಬಾಂಬ್, ಅಣು ಬಾಂಬದ ರೀತಿ ಒಳಗೆ ಸ್ಫೋಟಗೊಂಡ ಒಮ್ಮೆಗೆ ಶಕ್ತಿ ಹೊರಗೆ ಬಂತಂತ ಹೇಳ್ತಾನೆ. ಆ ಶಕ್ತಿ ಏನು ಹೊರಗೆ ಬರುವಂತ ಹಂತ ಇದೆಯಲ್ಲ, ಸ್ಫೋಟಗೊಳ್ಳೋದು ಏನಿದೆ ಅದನ್ನೇ ಇವನೇನಂತ ಕರಿತಿದ್ದಾನೆ, ಬಿಗ್ ಬ್ಯಾಂಗ್ ಅಂತ ಕರಿತಿದ್ದಾನೆ. ಇದು ಒಂದು ಮಹಾಸ್ಫೋಟ ಅನ್ನೋ ಹಂತ ರಚನೆ ಒಳಗೆ ಹೋಗಿ ಶಕ್ತಿ ಎಲ್ಲಾ ಕಡೆಯಿಂದ ಹೊರಗೆ ಚಿಮ್ಮುತ್ತಂತ ಹೇಳ್ತಾನೆ. ಈಗ ಸಿಂಪಲ್ ಆಗಿ ನಾವು ದಿವಾಳಿ ಒಳಗೆ ಅದು ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡ್ತೀವಲ್ಲ, ಜಸ್ಟ್ ಇಮ್ಯಾಜಿನ್ ದ ಸೇಮ್ ಇನ್ಸಿಡೆಂಟ್ ಹ್ಯಾಸ್ ಆಕರ್ಡ್. ಈಗ ಇದನ್ನ ಮಟೀರಿಯಲ್ಗೆ ಇಗ್ನೈಟ್ ಮಾಡ್ತೀನಿ. ಓಕೆ, ಒಂದು ಬಾಂಬ್, ಸಣ್ಣದ ಬಾಂಬ್ ಇಮ್ಯಾಜಿನ್ ಮಾಡ್ಕೊಳ್ಳೋ ಕ್ರ್ಯಾಕರ್ ಮಟೀರಿಯಲ್ಗೆ ಅದು ಕೆಮಿಕಲ್ ಮಟೀರಿಯಲ್ ಇದೆ ಅದ್ರೊಳಗೆ ಅಲ್ಟಿಮೇಟ್ಲಿ. ಬಟ್ ಇಲ್ಲಿ ಅದು ಮಟೀರಿಯಲ್ ಕೆಮಿಕಲ್ ಫಾರ್ಮ್ ಒಳಗೆ ಮೆನ್ಷನ್ ಮಾಡ್ತಿಲ್ಲ ಅವನ್ನ. ಬಟ್ ಕಾನ್ಸೆಪ್ಟ್ ಇಸ್ ಸೇಮ್. ನೀವು ಯಾವಾಗ ಅದಕ್ಕೆ ಶಾಖ ಕೊಡ್ತೀರಿ, ಇಗ್ನೈಟ್ ಮಾಡ್ತೀರಿ, ಬೆಂಕಿ ಹಚ್ತೀರಲ್ಲ, ಆ ಎಂಟೈರ್ ಕೆಮಿಕಲ್ ಮಟೀರಿಯಲ್ ಒಮ್ಮೆ ಆ ಫೈರ್ ತಗೊಂಡಾಗ ಇಮಿಡಿಯೇಟ್ ಆಗಿ ಅದು ಕೆಮಿಕಲ್ ಎನರ್ಜಿ ಇದ್ದಿದ್ದು ಇದರ ಹೀಟ್ ಎನರ್ಜಿ ಅವ್ರ ಸೌಂಡ್ ಎನರ್ಜಿ ಆಗಿ ಹೊರಗೆ ಬಂದ್ಬಿಡುತ್ತೆ. ಆಮ್ ರೈಟ್? ಯಾಕಂದ್ರೆ ಒಮ್ಮೆಗೆ ಅದು ದಹನ ಕ್ರಿಯೆ ಒಳಗೆ ಬಂದಾಗ ರೂಪ ಬದಲಾವಣೆ, ಒಂದು ಅದೇನು ಕೆಮಿಕಲ್ ಇದ್ದಿದ್ದು ಹೀಟ್ ಎನರ್ಜಿ ಆಗಿ ಚೇಂಜ್ ಆಗಿದೆ. ಬಟ್ ಆ ಹೀಟ್ ಎನರ್ಜಿ ಹೆಂಗಾಯ್ತು, ಇಮಿಡಿಯೇಟ್ ಆಗಿ ಹೊರಗೆ ಬರುತ್ತೆ. ಎಸ್ ಆರ್ ನೋ? ನೀವು ಬಾಂಬ್ ಸ್ಲೋ ಆಗಿ ಎಕ್ಸ್ಪ್ಲೋಡ್ ಆಗುತ್ತಂತಲ್ಲ, ಇಟ್ ಎಕ್ಸ್ಪ್ಲೋಡ್ instantly. So that's the way heat came out instantly, and that is what I'm saying, energy came out instantly. That's what he is calling big bang. ಇದು ಆದ್ಮೇಲೆ ಎನರ್ಜಿ ಹೊರಗೆ ಚಿಮ್ಮಿದೆ, ಅಲ್ಲಿ ಮಟೀರಿಯಲ್ ಚಿಮ್ಮಿದೆ ಅಂತ ಹೇಳ್ತಿಲ್ಲ, ಎನರ್ಜಿ ವಾಸ್ ಥ್ರೋನ್ ಔಟ್. and that energy, when it was moving away from the center of this object, it started cooling. ಹೊರಗೆ ಹೋದಂಗ ಮತ್ತೆ ತಂಪಾಕೋತ ಹೋಗ್ಬೇಕಲ್ಲ, ಅದ್ರ ಕೇಂದ್ರದಿಂದ ಹೊರಗೆ ಹೋದಂಗ ತಂಪಾಗ್ಬೇಕು. ಸೊ ತಂಪಾಕೋತ ಈ ಎನರ್ಜಿ ಆಟಮ್ಸ್ ಒಳಗ್ ಚೇಂಜ್ ಹಾಕೋತ ಆ ಆಟಮ್ಸ್ ಗಳು ಒಂದೊಂದೇ ಸೇರ್ಕೋತ ಒಂದೊಂದು ಗುಂಪು ಹಾಕೋತ ಒಂದೊಂದು ನಕ್ಷತ್ರಗಳ, ಈ ನಕ್ಷತ್ರಗಳ ಒಂದೊಂದೇ ಗುಂಪು ಹಾಕೋತ ಗ್ಯಾಲಕ್ಸಿಗಳ ಜನರೇಟ್ ಹಾಕೋತ ಹೋದ್ವು ಅಂತ ಮೆನ್ಷನ್ ಮಾಡ್ತಾರೆ. Understand what I'm saying? So after the Big Bang, energy condensed to form it as energy, and from so energy condensed to form it as atoms, and then the life or whatever these celestial bodies we are imagining, they started developing. ಅಷ್ಟು ತೀರಾ ಟೆಕ್ನಿಕಲ್ ಆಗಿ ಹೋಗೋದು ನೀಡ್ ಇಲ್ಲ ಅಂತಂದ್ರೆ, ಸಿಂಪಲ್ ಆಗಿ ಈಗ ಆಟಮ್ ಅದ ಎಕ್ಸಾಂಪಲ್ ಕೊಟ್ಟಿದ್ದಲ್ಲ, ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡಿದಾಗ ಬ್ಲಾಸ್ಟ್ ಆದ ಕೂಡಲೇ ಇಮಿಡಿಯೇಟ್ ಆಗಿ ಏನಾಗುತ್ತೆ, ವಸ್ತು ರಾಶಿ ಅದ್ರ ಮೇಲೆ ಸುತ್ತಿದ ಹಿಂಗ್ ದಾರ ಅದು ಇರುತ್ತಲ್ಲ, ಹಿಂಗ್ ಚಿಮ್ಮೆ ಹೊರಗೆ ಬಂದ್ಬಿಟ್ಟಿರುತ್ತೆ. ಸೊ ಇದೇ ರೀತಿ ಒಳಗೆ ಇಲ್ಲಿಂದನೂ ವಸ್ತು ರಾಶಿ ಚಿಮ್ಮೆ ಹೊರಗೆ ಬಂದಾಗ ಆ ಹೊರ ಚಿಮ್ಮಿದ ವಸ್ತು ರಾಶಿ ದೂರ ಹೋದಂಗೆ ತಂಪಾಗಿ ಘನೀಭವಿಸಿ ಆಕಾಶಕಾಯಗಳ ರೂಪ ತಾಳಕ್ ಸ್ಟಾರ್ಟ್ ಆಗುತ್ತೆ. ಆ ಆಕಾಶಕಾಯಗಳೇ ನಮ್ಮದು ಇವತ್ತಿಗೆ ಆಗಿರುವಂತದ್ದು ನಕ್ಷತ್ರಗಳ ಅಥವಾ ಗ್ಯಾಲಕ್ಸಿಗಳೇನಿದೆ ಗುಂಪದ ರೀತಿ ಒಳಗೆ ಜನರೇಟ್ ಆಗೋತ್ ಬಂದಿದೆ. ಕ್ಲಿಯರ್ ವಾಟ್ ಐ ಸೆಡ್? ಇಸ್ ಇಟ್ ಕ್ಲಿಯರ್? ಎಸ್, ಇದರ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ಆರ್ ನಥಿಂಗ್. ಸೊ ವಾಟ್ ಶುಡ್ ಐ ಇಮ್ಯಾಜಿನ್? ಸಿಂಪಲ್ ಥಿಯರಿ, ರೈಟ್? ಓಕೆ, ಇದು ಯಾವಾಗ ಆಗಿರಬಹುದು ಅನ್ನೋದು ಒಂದು ಊಹೆ ಮಾಡಿದಾರೆ ಅಂತಂದ್ರೆ,
Possibly, Big Bang occurred around 13.7 billion years ago. 13.7 ಶತಕೋಟಿ ವರ್ಷಗಳ ಹಿಂದೆ ಆಗಿದೆ ಅಂತ ಅನ್ನೋದನ್ನ ಒಂದು ಊಹೆ ಮಾಡಿದ್ದಾರೆ. ನಾಟ್ ಎಕ್ಸಾಕ್ಟ್ಲಿ, ಬಟ್ ದಟ್ಸ್ ದ ಕ್ಲೋಸ್ ನಂಬರ್ ವಿಚ್ ದೇ ಮೆನ್ಷನ್. 13.7 ಬಿಲಿಯನ್. ಬ್ಲೈಂಡ್ ಆಗಿ ಹೇಳ್ತಿಲ್ಲ, ಅದಕ್ಕೂ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇದೆ, ಅಂದ್ರೆ ಒಂದು ರೀಸನ್ ಇದೆ ಅದಕ್ಕೆ ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದಾರೆ ಅಂತ ಹೇಳಿ. ಬಟ್ ದಿಸ್ ಇಸ್ ವಾಟ್ ದ ನಂಬರ್ ವಿಚ್ ದೇ ಮೆನ್ಷನ್. ಓಕೆ, ಈ ಥಿಯರಿ ಹೇಳೋ ಪ್ರಕಾರ, ಅಂದ್ರೆ ಲಿಮಾಯಿತ್ರೆ ಹೇಳೋ ಪ್ರಕಾರ, ವಿಶ್ವದಲ್ಲಿ ಮೊದಲ ಧೂಳು ಮತ್ತು ಅನಿಲದಿಂದ ಕೂಡಿದ್ದು ವಸ್ತು ರಾಶಿ ಇದೆ. ಅಗ್ರೀಡ್? ಈ ಧೂಳು ಮತ್ತು ಅನಿಲದಿಂದ ಕೂಡಿದ ವಸ್ತು ರಾಶಿಗೆ ಒಂದು ಮೋಡದ ರೀತಿ ಒಳಗೆ ಏನಿದೆಯಲ್ಲ, ಇದು ಕ್ಲೌಡ್ ಫಾರ್ಮ್ ಒಳಗಿದೆ. ಇದಕ್ಕೆ ಏನಂತ ಕರೆದಿದ್ದಾನ ಅವನು? ಜ್ಯೋತಿರ್ಮೇಘ ಅಥವಾ ನಿಹಾರಿಕೆ. ಹಿ ಇಸ್ ಕಾಲಿಂಗ್ ಇಟ್ ಆಸ್ ನೆಬ್ಯುಲಾ. ಓಕೆ, ನೆಬ್ಯುಲಾ ಅನ್ನೋ ವರ್ಡ್ ಆಕ್ಚುಲಿ ಮೊದಲು ಯೂಸ್ ಮಾಡಿದ್ದು ಇಮ್ಯಾನ್ಯುಯಲ್ ಕ್ಯಾಂಟ್, ಜರ್ಮನ್ ಫಿಸಿಸ್ಟ್ ಆಕ್ಚುಲಿ. ಬಟ್ ಎನಿವೆ, ಲಿಮಾಯಿತ್ರೆ ಅದೇ ವರ್ಡ್ ಇನ್ನು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದಾನೆ. Okay, he called it as a nebula. So, in a course of time, the nebular cloud condensed. Okay, ಕಾಲಾಂತರದಲ್ಲಿ ನೆಬ್ಯುಲಾ ಅಥವಾ ನಿಹಾರಿಕೆದ ವಸ್ತು ರಾಶಿ ಏನಿದೆ, ಜ್ಯೋತಿರ್ಮೇಘದ ವಸ್ತು ರಾಶಿ ಸಂಕುಚಿತಗೊಂಡಿದೆ ಅಂತ ಹೇಳ್ತಿದೆ. ಸಂಕುಚಿತ ಎದಕ್ಕೊಂಡಿದೆ? Why it shrink or contracted? It is because of the lesser temperature. ತಂಪಾಗಿರುವಂತ ರಚನೆ ಇರೋದ್ರಿಂದ ಅದು ಗಾತ್ರದಲ್ಲಿ ಚಿಕ್ಕದಾಗ್ತಾ ಹೋಗ್ತಿದೆ. ಬುಕ್ ಅಲ್ಲಿ ಏನ್ ಬರ್ದಿದ್ದಾನೆ? ತನ್ನದೇ ಗುರುತ್ವದ ಪ್ರಭಾವದಿಂದಾಗಿ ಈ ಆಕಾಶಕಾಯ ಸಂಕುಚಿತಗೊಳ್ಳುತ್ತಾ ಹೋಯಿತು ಅಂತ ಬರ್ದಿದ್ದಾನೆ. ಡ್ಯೂ ಟು ಇಟ್ಸ್ ಓನ್ ಗ್ರಾವಿಟಿ. ಅಂಡ್ ದಟ್ ಇಸ್ ಕರೆಕ್ಟ್. ಗ್ರಾವಿಟಿ ಚೇಂಜ್ ಆಗುತ್ತೆ, ಅದು ಹೆಂಗ್ ಅನ್ನೋದು ಗೊತ್ತಾಗುತ್ತೆ, ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಬಟ್ ಡ್ಯೂ ಟು ಇಟ್ಸ್ ಗ್ರಾವಿಟಿ ಇಟ್ ಸ್ಟಾರ್ಟೆಡ್ ಕಾಂಟ್ರಾಕ್ಟಿಂಗ್. ಅಂಡ್ ಅಟ್ ಒನ್ ಮೂಮೆಂಟ್ ಇಟ್ ಕಾಂಟ್ರಾಕ್ಟೆಡ್ ಟು ಇಟ್ಸ್ ಗ್ರೇಟೆಸ್ಟ್ ಎಕ್ಸ್ಟೆಂಟ್. ದಟ್ ಈಸ್ ಸಿಂಗ್ಯುಲಾರಿಟಿ. ಒಂದು ಹಂತದವರೆಗೂ ಹೆಂಗ್ ಸಂಕುಚಿತಗೊಳ್ಕೋತ ಬಂದಿದೆ ಅಂತಂದ್ರೆ ತನ್ನ ಉಚ್ಛ್ರಾಯ ಸ್ಥಿತಿ ಒಳಗೆ ಸಂಕುಚಿತಗೊಂಡಿದೆ. ಈ ಹಂತದಲ್ಲೇ ಬಿಡುಗಡೆಯಾದ ಶಾಖ, ಅಟ್ ದಿಸ್ ಮೂಮೆಂಟ್ ದ ಹೀಟ್ ಎನರ್ಜಿ ವಿಚ್ ಓವರ್ಕೇಮ್ ದ ಗ್ರಾವಿಟಿ. ಬಿಡುಗಡೆಯಾದ ಶಾಖ ಅಥವಾ ಶಾಖ ಗುರುತ್ವದಿಂದ ವಿಮೋಚನೆಗೊಂಡ ಒಮ್ಮೆಗೆ ಹೊರಬರಲು ಪ್ರಯತ್ನಿಸುತ್ತೆ ಅಂತ ಹೇಳ್ತಾನೆ. ಇಟ್ ಟ್ರೈ ಟು ಕಮ್ ಔಟ್ ಇನ್ಸ್ಟಂಟ್ಲಿ, ಅಂಡ್ ದಟ್ ಇನ್ಸ್ಟಂಟ್ ಆರ್ ಸಡನ್ ರಿಲೀಸ್ ಆಫ್ ಹೀಟ್ ಎನರ್ಜಿ ಲೆಡ್ ಟು ದಿ ಎಕ್ಸ್ಪ್ಲೋಷನ್ ಆಫ್ ದಿಸ್ ಆಬ್ಜೆಕ್ಟ್. ದಟ್ ಇಸ್ ಸಿಂಗ್ಯುಲಾರಿಟಿ. ಇದೇನು ಸ್ಫೋಟಗೊಳ್ಳೋ ರೀತಿ ಒಳಗೆ ಹೊರಗೆ ಬರೋದೇನು ಶಾಖ ಹೊರಗೆ ಬರಕ್ ಟ್ರೈ ಮಾಡಿದೆ. ದಟ್ ಇಸ್ ವಾಟ್ ಹಿ ಇಸ್ ಕಾಲಿಂಗ್ ಇಟ್ ಆಸ್ ಬಿಗ್ ಬ್ಯಾಂಗ್, ಮಹಾಸ್ಫೋಟ ಅಂತ ಹೇಳ್ತಾನೆ. ಇದರಿಂದ ಹೊರಚಿಮ್ಮಿದ ವಸ್ತು ರಾಶಿ, ದ ಥ್ರೋನ್ ಔಟ್ ಎನರ್ಜಿ ಅಥವಾ ಹೊರಚಿಮ್ಮಿದ ಶಕ್ತಿ ಸಾಂದ್ರೀಕರಿಸಿ ಆಕಾಶಕಾಯಗಳು ಉಗಮವಾದವು ಅಂತ ಬರೀತಾನೆ. ಅಂದ್ರೆ ನಕ್ಷತ್ರಗಳು ಮತ್ತೆ ಗ್ಯಾಲಕ್ಸಿಗಳು ಉಗಮವಾದವು ಅಂತ ಬರೀತಾನೆ. ದ ಥ್ರೋನ್ ಔಟ್ ಎನರ್ಜಿ ಕಂಡೆನ್ಸ್ಡ್ ಟು ಫಾರ್ಮ್ ಇಟ್ ಆಸ್ ಗ್ಯಾಲಕ್ಸೀಸ್ ಅಂಡ್ ಸ್ಟಾರ್ಸ್. ದಿಸ್ ಇಸ್ ವಾಟ್ ದ ಥಿಯರಿ ಮೆನ್ಷನ್. ಓಕೆ, ಇಲ್ಲಿ ಶಾಖ ಎಲ್ಲಿಂದ ಹೆಚ್ಚಾಗ್ತಾ ಬಂದಿದೆ, ಓಕೆ, ಅದು ಯಾವುದೇ ರೀತಿಯ ಪಾಯಿಂಟ್ಸ್ ಗಳನ್ನ ಅದು ಇವನು ಇಲ್ಲಂತೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಯಾಕಂದ್ರೆ ಅವಾಗ ಇನ್ನು ನ್ಯೂಕ್ಲಿಯರ್ ಕಾನ್ಸೆಪ್ಟ್ ಅಷ್ಟು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಅದೇನಾಗುತ್ತೆ ಅನ್ನೋದು ಮುಂದೆ ಮತ್ತೆ ಹೇಳ್ತೀನಿ ಈಗ. ಬಟ್ ಈ ಥಿಯರಿ ಮಾತ್ರ ಹೇಳೋದು ಇಷ್ಟೇ ಇದೆ. ಗಾಟ್ ದ ಪಾಯಿಂಟ್? ಸೊ ದಿಸ್ ಇಸ್ ದ ಇಮೇಜ್ ವಾಟ್ ದೇ ಆರ್ ಲೈಕ್ ಮೇಕಿಂಗ್ ಯು ಟು ಇಮ್ಯಾಜಿನ್ ದಟ್ ದಿಸ್ ಪಾಯಿಂಟ್. ಓಕೆ, ಇದೇನು ಬಿಗ್ ಬ್ಯಾಂಗ್ ಆಗಿರುವಂತ ಪಾಯಿಂಟ್ ಇದು. ಇಲ್ಲಿಂದ ವಸ್ತು ರಾಶಿ ಚಿಮ್ಮಿ ಹೊರಗೆ ಬಂದಿದೆ. ಅದು ಆಕ್ಚುಲಿ ಹಿಂಗ ಬೆಲ್ ಶೇಪ್ ಒಳಗೆ ಹಿಂಗ ಎಕ್ಸ್ಪ್ಲೋರ್ಡ್ ಆಗಿ ಹೊರಗೆ ಬಂದಿದೆ ಅಂತ ಹೇಳ್ತಾರೆ. ಒಂದ್ ಸ್ವಲ್ಪ ಸೈನ್ಸ್ ಒಳಗೆ ಎಂಟರ್ ಹಾಕಿನೇ, ಜಸ್ಟ್ ಅದೇನು ತೀರಾ ಡೆಪ್ತ್ ಆಗಿ ಡಿಗ್ ಮಾಡಕ್ ಹೋಗ್ಬೇಡಿ, ಇಲ್ಲಿಗೆ ಎಂಡ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತಾನೆ. ಯಾಕಂದ್ರೆ ಅದೇನು ಆನ್ಸರ್ ಅಂತೂ ಇಲ್ಲಿವರೆಗೂ ಅಂತೂ ಸಿಕ್ಕಿಲ್ಲ. ಓಕೆ, ಈ ಮಟೀರಿಯಲ್ ಥ್ರೋನೌಟ್ ಆಗಿದೆ ಅಂತಂದಾಗ ನೀವ್ ಹೆಂಗ್ ಇಮ್ಯಾಜಿನ್ ಮಾಡ್ಕೊಳಿದ್ರೆ ಹಿಂಗ್ ಸರ್ಕ್ಯುಲರ್ ಫಾರ್ಮ್ ಒಳಗೆ ಎಲ್ಲಾ ಕಡೆ ಹೊರಗೆ ಚಿಮ್ ಹೋಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿದ್ರೆ. ಬಟ್ ಅವ್ರು ಏನ್ ಹೇಳ್ತಿದಾರ ಅಂತಂದ್ರೆ ಮಟೀರಿಯಲ್ ಹಿಂಗ್ ಒಂದು ಬೆಲ್ ಶೇಪ್ ಒಳಗೆ, ಅಂದ್ರೆ ಒಂದು ಗಂಟೆ ಇರುತ್ತಲ್ಲ ಆ ರೀತಿ ಒಳಗೆ ಒಂದ್ ಡೈರೆಕ್ಷನ್ ಒಳಗೆ ಥ್ರೋ ಆಗಿದೆ ಅಂತ ಹೇಳಿದ್ರು. ಆ ಎನರ್ಜಿ ಹೊರಗೆ ಬಂದಂಗ್ ತಂಪಾಗೆ ಈ ಒಂದು ಹಂತದ ಒಳಗೆ ಅವ್ನು ಹೆಂಗ್ ತಗೊಂಡಿದ್ದಾನೆ, ಆಟಮ್ಸ್ ಗಳು ಜನರೇಟ್ ಆಗಿದಾವ ಅಂತ ತಗೊಂಡಿದ್ದಾನೆ. ಅಣುಗಳದು ಏನಿದಾವ ಹಿಂಗ್ ಉತ್ಪಾದನೆ ಆಗ್ತಾ ಮುಂದೆ ಬಂದಂಗೆ ಈ ಹಂತದ ಒಳಗೆ ಏನ್ ಮೆನ್ಷನ್ ಮಾಡಿದಾನೆ, ಗ್ಯಾಲಕ್ಸಿಗಳು ಜನರೇಟ್ ಆಗೋದ್ರ ಬಗ್ಗೆ ಮೆನ್ಷನ್ ಮಾಡಿದಾನೆ. ಇಟ್ ಟುಕ್ ಆಫ್ಟರ್ ಫ್ಯೂ ಮಿನಿಟ್ಸ್ ಟು ಫ್ಯೂ ಇಯರ್ಸ್, ಹಂಡ್ರೆಡ್ಸ್ ಆಫ್ ಇಯರ್ಸ್ ಒಳಗೆ ಈ ರೀತಿಯಾಗಿ ಹೋಗೈತೆ. ಬಿಗ್ ಬ್ಯಾಂಗ್ ಆದ 3 ನಿಮಿಷಕ್ಕೆ ಆಟಮ್ಸ್ ಗಳು ಜನರೇಟ್ ಆಗಕ್ ಸ್ಟಾರ್ಟ್ ಆಗಿದಾವ ಅಂತ ಬರ್ದಿದ್ದಾರೆ. ಆಕ್ಚುಲಿ ಹಲವಾರು 1000 ಕೋಟಿ ವರ್ಷಗಳಾದ ಮೇಲೆ ಗ್ಯಾಲಕ್ಸಿಗಳು ಹಿಂಗ್ ರೂಪ ತಾಳಕ್ ಸ್ಟಾರ್ಟ್ ಆಗಿದೆ. ಅಂದ್ರೆ ನಕ್ಷತ್ರಗಳ ಗುಂಪಾಗೋದಕ್ಕೆ ಸ್ಟಾರ್ಟ್ ಆಗಿದಾವ ಅಂತ ಹೇಳಿ ಒಂದು ಗ್ಯಾಲಕ್ಸಿಗಳ ಆಕಾರದ ಒಳಗೆ ಬರೋ ಹಂಗ ಬಂದಿದೆ. ಇದ್ರ ಮುಂದೆ ಹೋದಂಗೆ ಈ ನಕ್ಷತ್ರಗಳಿಂದ ಗ್ರಹಗಳದು ಉಗಮ ಅದು ಆಗಿ ಗ್ರಹಗಳ ಮೇಲೆ ಜೀವಿಗಳು ಉಗಮ ಹಾಕೋತ ಬಂದ. ಅಂದ್ರೆ ಭೂಮಿದ ಎಕ್ಸಾಂಪಲ್ ಹಿಡ್ಕೊಂಡು ಹೇಳಿದಕ್ಕೆ ಇಲ್ಲಿ ಮನುಷ್ಯನ್ ಚಿತ್ರ ಕೊಟ್ಟಿದ್ದಾನ ಅವ್ನು. ಅಂದ್ರೆ ನಾವು ಈ ಫೇಸಿಗೆ ಈಗ ಬಂದಿದ್ದೀವಿ. ಅಂದ್ರೆ ಈ ಪಾಯಿಂಟ್ ಇಂದ ಹಿಡ್ಕೊಂಡು ನಾವು ಇಲ್ಲಿವರೆಗೂ ಈಗ ಭೂಮಿ ಬಂದ್ ರೀಚ್ ಆಗ್ಬೇಕಂದ್ರೆ 13.7 ಶತಕೋಟಿ ವರ್ಷ ಆಗಿದೆ ಅನ್ನಂಗ ಅರ್ಥ. ಅರಿ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಸೊ ಅದು ಮಟೀರಿಯಲ್ ಒಂದ್ ಕಡೆ ಹೋಗಿದೆ ಅಂತಂದ್ರೆ ಸೈನ್ಸ್ ಒಳಗ್ ನಂಬಿಕೆ ಏನತ್ತಂದ್ರೆ ಅಂದ್ರೆ ನ್ಯೂಟನ್ 3ನೇ ನಿಯಮ ನಿಮ್ಗೆ ಗೊತ್ತಿದೆ ಅನ್ಕೋತೇನೆ. ಆದ್ರೆ ಅದು ಒಂದೇ ಗೊತ್ತಿರುತ್ತೆ ಯೂಶಲಿ, 1-2
ಗೊತ್ತಿರಲ್ಲ. ಮೂರನೇದು ಗೊತ್ತಿರುತ್ತೆ ಪರ್ಫೆಕ್ಟ್ ಪಕ್ಕ, ರೈಟ್. ಫಾರ್ ಎವ್ರಿ ಫೋರ್ಸ್ ದೇರ್ ಮಸ್ಟ್ ಬಿ ಅ ಕೌಂಟರ್ ಫೋರ್ಸ್ ಅಂತ ಅನ್ನೋದಿತ್ತು. ಸೊ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಸೈಂಟಿಸ್ಟ್ಗಳು ಈ ಒಂದ್ ಕಡೆ ಬಂದಿದೆಯಲ್ಲ ಇದು ಮಟೀರಿಯಲ್ ಇದೆಯಲ್ಲ ಇದಕ್ಕೆ ಮ್ಯಾಟರ್ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಈ ಕಡೆ ಆಂಟಿ ಮ್ಯಾಟರ್ ಇದೆ ಅಂತ ಹೇಳ್ತಾರೆ. ಬಟ್ ನೋ ಒನ್ ನೋಸ್ ವಾಟ್ ಈಸ್ ಆಂಟಿ ಮ್ಯಾಟರ್. ಇವನ್ ನಾವು ಎಲ್ಲಿವರೆಗೂ ಇನ್ನೂವರೆಗೂ ಡಿಸ್ಕವರ್ ಇಲ್ಲದು. ಅಲ್ಲಿ ಇನ್ನೊಂದು ಫೋರ್ಸ್ ಇರಬೇಕಲ್ಲ, ಇದಕ್ಕೆ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಅಲ್ಲಿ ಇನ್ನೊಂದು ಫೋರ್ಸ್ ಇರ್ಬೇಕಂತ ಹೇಳ್ತಾರೆ. ಬಟ್ ವಾಟ್ ಈಸ್ ದಟ್ ವಿ ಡು ನಾಟ್ ನೋ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಅದು ಒಂದು ದಿಕ್ಕದ ಒಳಗೆ ಹಿಂಗ್ ಸ್ಪೇಸ್ ಹಿಂಗ್ ಮೂವ್ ಹಾಕೋತ ಹೋಗ್ತಾ ಇದೆ. ಈಗ ಈ ಥಿಯರಿ ಬೇಸಿಸ್ ಮೇಲೆ ನೋಡಿರತ್ತಂದ್ರೆ ಈಸ್ ಇಟ್ ಎಕ್ಸ್ಪಾಂಡಿಂಗ್ ಆರ್ ಕಾಂಟ್ರಾಕ್ಟಿಂಗ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅದು ಹಿಗ್ಗುತ್ತಿದೆಯೋ ಅಥವಾ ಕುಗ್ಗುತ್ತಿದೆಯೋ ಅನಿಸ್ತಾ ಇದೆಯಾ? ಇಟ್ ಈಸ್ ಎಕ್ಸ್ಪಾಂಡಿಂಗ್. ನಾನು ಇದಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಹೇಳಿದೆ, NCERT ಒಳಗೆ ಏನ್ ಹೇಳಿದಾನ ಅಂತಂದ್ರೆ ಬಿಗ್ ಬ್ಯಾಂಗ್ ಎಕ್ಸ್ಪಾಂಡಿಂಗ್ ಯೂನಿವರ್ಸ್ ಥಿಯರಿ ಎರಡು ಸೇರಿಸಿ ಬರ್ದಿದ್ದಾನ ಅಂತ ಹೇಳಿದೆ. ಅದು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅಂದ್ರೆ ಏನಾಯ್ತು, ಬಿಗ್ ಬ್ಯಾಂಗ್ ಆದ್ಮೇಲೆ ಏನ್ ಬಂತು ಅನ್ನೋದು ಮತ್ತೆ ಕ್ವಶನ್ ಬಂತು. ಯಾಕಂದ್ರೆ ಮಟೀರಿಯಲ್ ಥ್ರೋನ್ ಔಟ್ ಆದ್ಮೇಲೆ 3 ಪಾಸಿಬಿಲಿಟಿ ಬಂದಿತ್ತು. ಐ ಮೇಕ್ ಇಟ್ ದ ಥಿಂಗ್ ಕ್ಲಿಯರ್. ಸಿ ಜಸ್ಟ್ ಇಮ್ಯಾಜಿನ್ ದ ಸಿಚುವೇಶನ್. ಇದೊಂದು ಆಬ್ಜೆಕ್ಟ್ ಇದೆ, ಬ್ಲಾಸ್ಟ್ ಆಗಿದೆ, ಮಟೀರಿಯಲ್ ಹೊರಗೆ ಥ್ರೋ ಔಟ್ ಆಯ್ತು. ಥ್ರೋ ಔಟ್ ಆಗಿದ್ದ ಮಟೀರಿಯಲ್ ಹೊರಗೆ ಚಿಮ್ಮಿದ ವಸ್ತು ರಾಶಿ ಸರ್ಟನ್ ಡಿಸ್ಟೆನ್ಸ್ ವರೆಗೂ ಮೂವ್ ಆಗಿ ನಿಲ್ಬೇಕು, ಒಂದೇ ಪಾಸಿಬಿಲಿಟಿ. ಅಗ್ರೀಡ್? ಎರಡನೇದ್ದು ಇಲ್ಲ ಅದು ಇನ್ನೂ ನಿಂತಿಲ್ಲ, ಇನ್ನೂ ಎಕ್ಸ್ಪಾಂಡ್ ಆಗ್ತದೆ ಅಂದ್ರೆ ಇನ್ನು ಮುಂದೆ ಹೋಗ್ತಿದೆ ಅಂತಂದ್ರೆ ಇನ್ನು ಹಿಗ್ತಾ ಇದೆ ಅನ್ನಂಗ ಅರ್ಥ. ಹೆಂಗ್ ಹಿಗ್ಕೋತ ಹೋಗಕ್ ಸ್ಟಾರ್ಟ್ ಆಗತ್ತೆ, ತಂಪಾಗ್ತಿದೆ ಅನ್ನಂಗ ಆಯ್ತು. ತಂಪಾದಂಗ ಏನಾಗ್ಬೇಕು, ಕಾಂಟ್ರಾಕ್ಟ್ ಆಗ್ಬೇಕು. ಅಂದ್ರೆ ಹಿಗ್ಗೋದು ಒಂದು ಹಂತದವರೆಗೂ ನಿಂತು ತಂಪಾಗಿ ಮತ್ತೆ ಶ್ರಿಂಕ್ ಆಗ್ಬೇಕು. Yes or no? See the very interesting thing. It is just about 2 things. ತಂಪಾಯ್ತು, ಕಾಂಟ್ರಾಕ್ಟ್ ಆಗತ್ತೆ, ಮತ್ತೆ ಬಿಗ್ ಬ್ಯಾಂಗ್ ಆಗತ್ತೆ, ಬ್ಲಾಸ್ಟ್ ಆಗತ್ತೆ, ಯೂನಿವರ್ಸ್ ಮತ್ತೆ ಎಕ್ಸ್ಪ್ಲೋಡ್ ಆಗತ್ತೆ. ಹಿಗ್ಕೋತ್ ಹೋಗುತ್ತೆ, ಹಲವಾರು ಶತಕೋಟಿ ವರ್ಷದವರೆಗೂ ಹಿಗ್ಗುತ್ತೆ, ಒಂದ್ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಮತ್ತೆ ತಂಪಾಗಕ್ ಸ್ಟಾರ್ಟ್ ಆಗತ್ತೆ, ಮತ್ತೆ ಕಾಂಟ್ರಾಕ್ಟ್ ಹಾಕೋತ್ ಹೋಗ್ಬೇಕು. ಇವರಿಗೆ ಕ್ವಶನ್ ಏನ್ ಬಂದಿತ್ತು, ಇದ್ರಲ್ಲಿ 3ರಲ್ಲಿ ಪ್ರೆಸೆಂಟ್ ಯೂನಿವರ್ಸ್ ಸ್ಟೇಟಸ್ ಏನಿದೆ ಬೇಕಾಗಿತ್ತು. Are you understanding what I'm saying? Is it expanding or is it contracting or is it constant? Getting the thing? And that was explained by Edwin Hubble. Hubble explained that universe is, he proves with some scientific evidence, and then he says that universe is expanding. And based on that, they could come out with these kind of the images. Imagination ಒಳಗೆ ಹಿಂಗ ಆಗಿರಬಹುದು ಅಂತ ಹೇಳಿ ಈ ಥಿಯರಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. Are you understanding what I'm saying?